ಕಣ್ಣಾರೆ ನಾ ದೇವಾನಿ ಗತಿಯಂದು ಮನವೆತ್ತಿ ಬೆಳಗಿರೆ ಇದು 31/5/2024 ದಾಖಲಾತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಊರಿನ ಹಿರಿಯರು, ಶಾಲಾ SDMC ಅಧ್ಯಕ್ಷರು, ಸದಸ್ಯರ ಸಮ್ಮುಖದಲ್ಲಿ ಸರಸ್ವತಿ ಪೂಜೆಯೊಂದಿಗೆ ದಾಖಲಾತಿ ಆಂದೋಲನ ಕಾರ್ಯಕ್ರಮ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಹಾಜರಿದ್ದರು. ಹಾಜರಿದ್ದ ವಿದ್ಯಾರ್ಥಿಗಳಿಗೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ಪೆನ್ನು ನೀಡುವ ಮೂಲಕವಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಈಗ ದಾಖಲಾತಿ ಪ್ರಾರಂಭವಾಗಿದೆ. 8, 9, 10ನೇ ತರಗತಿಗೆ ಲಿಮಿಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾ ಇರೋದ್ರಿಂದ ಈಗಾಗಲೇ ನಾವು ನಿರ್ಧಾರ ಮಾಡಿರ್ತಕ್ಕಂಥದ್ದು 5ನೇ ತಾರೀಕಿಗೆ ವರ್ಗಗಳು ಪ್ರಾರಂಭ ಆಗ್ತವೆ. ಅದರೊಳಗೆ ಏನಪ್ಪ ಅಂದ್ರೆ ತಾವು 8, 9, 10ನೇ ತರಗತಿಗೆ ದಾಖಲಾತಿಯನ್ನು ಪಡೆದುಕೊಳ್ಬೇಕು. ಲೇಟ್ ಆದ್ರಪ್ಪ ಅಂತಂದ್ರೆ ಸೀಟ್ ಸಿಗೋ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತಾವೆ. ಅದಕ್ಕೆ ಎಲ್ಲ ಪಾಲಕರು ಏನಪ್ಪ ಅಂದ್ರೆ ತಮ್ಮ ಮಕ್ಕಳನ್ನು ಬೇಗನೆ ಬಂದು ಏನಪ್ಪ ಅಂದ್ರೆ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸ್ಬೇಕು. ಮುಖ್ಯವಾಗಿ ಇಲ್ಲಿ 2023-24ನೇ ಒಂದು ಫಲಿತಾಂಶದ ಕುರಿತು ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಒಟ್ಟು 193 ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಹಾಜರಾಗಿದ್ದರು. ಇದರಲ್ಲಿ 156 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ 108 ವಿದ್ಯಾರ್ಥಿಗಳಲ್ಲಿ 84 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. 85 ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿನಿಯರಲ್ಲಿ 72 ವಿದ್ಯಾರ್ಥಿನಿಯರು ಪಾಸಾಗಿದ್ದಾರೆ. ಒಟ್ಟಾರೆಯಾಗಿ ವಿದ್ಯಾರ್ಥಿನಿಯರೇ ಇಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ನಮ್ಮ ಶಾಲಾ ಫಲಿತಾಂಶ 81.81% ಏನಪ್ಪ ಅಂದ್ರೆ ಪ್ರತಿಶತ ಪಾಸಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ 11 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದೆ. ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಫಸ್ಟ್ ಕ್ಲಾಸ್ 75, ಸೆಕೆಂಡ್ ಕ್ಲಾಸ್ 47, 23 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಕನ್ನಡ, ಹಿಂದಿ ಮತ್ತು ಇತಿಹಾಸ ಎಲ್ಲ ವಿಷಯಗಳಲ್ಲಿ ಏನಪ್ಪ ಅಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿ 100ಕ್ಕೆ 100 ಫಲಿತಾಂಶವನ್ನು ಮಾಡಿ ಶಾಲೆಗೆ ಗೌರವ ತಂದಿದ್ದಾರೆ. ಅದಕ್ಕೆ ಈಗಾಗಲೇ 2024-25ನೇ ಸಾಲಿನ ದಾಖಲಾತಿ ಆಂದೋಲನ ಪ್ರಾರಂಭವಾಗೈತಿ. ಈಗಾಗಲೇ ನಮ್ಮ ಶಾಲೆಯಲ್ಲಿ ದಾಖಲಾತಿ ಪ್ರಾರಂಭವಾಗಿ ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮ ಶಾಲೆ ಉತ್ತರವಾಗಿ ಬೆಳೀತಾ ಇರೋ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ನುರಿತ ಶಿಕ್ಷಕರಿಂದ ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ಪ್ರೊಜೆಕ್ಟರ್ ಮೂಲಕ ಗಣಕಯಂತ್ರ, ಸ್ಕೌಟ್ ಇದೆ, ಗೈಡ್ಸ್ ಇದೆ, ಗ್ರಂಥಾಲಯ ಇದೆ, ಆಟದ ಮೈದಾನ ಇದೆ, ಕುಡಿಯಲು ನೀರು, ಬಿಸಿ ಊಟ ಇವೆಲ್ಲ ವ್ಯವಸ್ಥೆ ಇರೋದ್ರಿಂದ ಏನಪ್ಪ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ಶಾಲೆ ನಡೀತಾ ಇರುವುದು ಭಾಳ ಸಂತಸದ ವಿಷಯ ಅಂತ ಹೇಳಬೇಕು. ಅದಕ್ಕಾಗಲಿ ಈ ದಾಖಲಾತಿ ಆರಂಭವಾಗಿದೆ. ಬೇಗನೆ ಏನಪ್ಪ ಅಂದ್ರೆ ಬಂದು ಇಲ್ಲಿ ದಾಖಲಾತಿಯನ್ನು ಪಡ್ಕೊಂಡು, ಯಾಕಂದ್ರೆ ನಮ್ಮ ಶಾಲೆಗೆ ಅನುಗುಣವಾಗಿ ನಾವು ದಾಖಲಾತಿ ಸಂಖ್ಯೆಯನ್ನು ಒಂದು ಮಿತಿಗೊಳಿಸಬೇಕಾಗಿರ್ತೈತಿ. ಅದಕ್ಕೆ ಬೇಗನೆ ಒಂದು ಅಡ್ಮಿಷನನ್ನು ಪಡ್ಕೋಬೇಕಂತೇಳಿ ಇಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ,